ನಿನ್ನೆ ರಾತ್ರಿ ನಡೆದಂಥ ಹೈಲೈಟ್ಸು ಏಷ್ಯಾ ಕಪ್ ಗೆದ್ದಿರೋದು ಭಾರತ. ಸೊ ಏಷ್ಯಾ ಕಪ್ ಗೆದ್ರೂ ಕೂಡ ಒಂದಷ್ಟು ಟ್ವಿಸ್ಟ್ ಆ್ಯಂಡ್ ಟರ್ನ್ ಇತ್ತು. ಸಿಕ್ಕಾಪಟ್ಟೆ ಡ್ರಾಮಾ ಆಗಿದೆ. ನಮ್ಮ ಭಾರತೀಯರಂತೂ ಕೌಂಟರ್ ಮೇಲೆ ಕೌಂಟರ್ ಕೊಟ್ಬಿಟ್ಟಿದ್ದಾರೆ. ಇದು ಸಾಕಷ್ಟು ಚರ್ಚೆ ವಿಶ್ವ ಮಟ್ಟದಲ್ಲಿ ಆಗ್ತಾ ಇದೆ. ಗೆದ್ದಿದ್ದು ಒಂದು ಕಡೆ ಖುಷಿ ಆದರೆ ಇನ್ನೊಂದು ಆತ್ಮತೃಪ್ತಿ ಅಂತ ಇರಬೇಕು. ಸೊ ನಾವು ಏನೇ ಮಾಡಿದ್ರೂ ಕೂಡ ಅದಕ್ಕೊಂದು ಸೆಲ್ಫ್ ರೆಸ್ಪೆಕ್ಟ್ ಇರಬೇಕು, ಆತ್ಮತೃಪ್ತಿ ಅನ್ನೋದು ಇರಬೇಕು. ನೆನ್ನೆ ಗೆದ್ದಿದ್ದು ಮಾತ್ರ ಅಲ್ಲ, ಇದೆಲ್ಲನೂ ಆಗಿದೆ. ನಾವೆಷ್ಟು ಸ್ವಾಭಿಮಾನಿಗಳು ಭಾರತೀಯರು ಅನ್ನೋದನ್ನು ನಾವು ತೋರಿಸ್ಕೊಟ್ಟಿದ್ದೀವಿ. ಸೊ ಏನೇನಾಯಿತು ನೋಡೋಣ ಬನ್ನಿ. ಏಷ್ಯಾ ಕಪ್ ಗೆದ್ರೂ ಕೂಡ ಟ್ರೋಫಿ ಎತ್ತಿ ಹಿಡಿಯದ ಭಾರತ ಕ್ರಿಕೆಟ್ ಇತಿಹಾಸದಲ್ಲೇ ಕಂಡು ಕೇಳರಿಯದ ಘಟನೆ ನಡೆದಿರೋದು. ಪಾಕ್ನ ನಖ್ವಿಯಿಂದ ಟ್ರೋಫಿ ಸ್ವೀಕರಿಸೋಕೆ ಭಾರತ ನಕರ ನಾವ್ಯಾಕೆ ತಗೋಬೇಕ್ರಿ ಅವ್ರ ಕೈಯಲ್ಲಿ, ನಾವು ತಗೊಳ್ಳಲ್ಲ ಅಂತ ಅಂದರು. ಏಷ್ಯಾ ಕಪ್ ಫೈನಲ್ ಪಂದ್ಯ ರೋಚಕವಾಗಿ ಮುಕ್ತಾಯಗೊಂಡ ಬಳಿಕ ಪ್ರಶಸ್ತಿ ವಿತರಣಾ ಸಮಾರಂಭ ಭಾರಿ ಹೈಡ್ರಾಮದೊಂದಿಗೆ ಕೂಡಿತು. ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ PCB ಅಧ್ಯಕ್ಷ, ಪಾಕ್ನ ಆಂತರಿಕ ವ್ಯವಹಾರಗಳ ಸಚಿವರೂ ಆಗಿರುವ ಏಷ್ಯಾ ಕ್ರಿಕೆಟ್ ಮಂಡಳಿ ACC ಅಧ್ಯಕ್ಷ ಮೆಹಸೂನ್ ನಖ್ವಿಯಿಂದ ಟ್ರೋಫಿಯನ್ನು ಸ್ವೀಕರಿಸೋಕೆ ಭಾರತ ನಿರಾಕರಿಸಿತು. ನಖ್ವಿ ಹಾಗೂ ಇನ್ನಿತರ ಗಣ್ಯರು ವೇದಿಕೆ ಮೇಲೆ ಬಂದು ಕಾಯ್ತಾ ನಿಂತಿದ್ರು. ಆದರೆ ಭಾರತೀಯ ಆಟಗಾರರು ವೇದಿಕೆಯಿಂದ 15ರಿಂದ 20 ಅಡಿ ದೂರದಲ್ಲಿ ನಿಂತು ಪ್ರತಿರೋಧ ವ್ಯಕ್ತಪಡಿಸಿದರು. ಇನ್ನು ಪಾಕಿಸ್ತಾನಿ ಆಟಗಾರರು ಡ್ರೆಸ್ಸಿಂಗ್ ಕೋಣೆ ಬಿಟ್ಟು ಹೊರಗೆ ಬರೋದಕ್ಕೆ ಮುಖ ಇರಲಿಲ್ಲ. ಒಂದು ಹಂತದಲ್ಲಿ ಟ್ರೋಫಿಯನ್ನು ಮೈದಾನದಿಂದ ಹೊರಕ್ಕೆ ಕೊಂಡೊಯ್ಯಲಾಯಿತು. ಪ್ರಶಸ್ತಿ ವಿತರಣಾ ಸಮಾರಂಭ ನಡೆಯುತ್ತೋ ಇಲ್ವೋ ಅನ್ನುವ ಬಗ್ಗೆ ಯಾರಿಗೂ ಸ್ಪಷ್ಟತೆ ಅನ್ನೋದೇ ಇರಲಿಲ್ಲ. ಕೊನೆಗೆ ಪಂದ್ಯ ಮುಗಿದ 55 ನಿಮಿಷಗಳ ಬಳಿಕ ಪ್ರಶಸ್ತಿ ವಿತರಣಾ ಸಮಾರಂಭ ಆರಂಭಗೊಂಡಿತು. ವೇದಿಕೆ ಮೇಲೆ ನಖ್ವಿ ಸೇರಿ ಹಲವು ಗಣ್ಯರು ಇದ್ದರು. ಆದರೆ ಭಾರತ ಪಂದ್ಯ ಶ್ರೇಷ್ಠ, ಸರಣಿ ಶ್ರೇಷ್ಠ ಪ್ರಶಸ್ತಿಗಳನ್ನು ಇನ್ನಿತರ ಗಣ್ಯರಿಂದ ಸ್ವೀಕರಿಸಿತು. ಆದರೆ ನಖ್ವಿಯಿಂದ ಟ್ರೋಫಿ ಪಡೆಯಲ್ಲ, ಭಾರತ ತಂಡ ಪ್ರಶಸ್ತಿ ಸ್ವೀಕರಿಸೋದಿಲ್ಲ ಅಂತ ACC ಮಾಹಿತಿ ನೀಡಿದೆ ಅಂತ ತಿಳಿಸಿ ನಿರೂಪಕ ಸೈಮನ್ ಡೂಲ್ ಪ್ರಶಸ್ತಿ ವಿತರಣಾ ಸಮಾರಂಭವನ್ನು ಕೊನೆಗೊಳಿಸಿದ್ರು. ಬೇರೆ ಎಲ್ಲ ಪ್ರಶಸ್ತಿಗಳು ತಗೊಂಡ್ರು, ಆದರೆ ಈ ನಖ್ವಿ ಕೊಡೋದಿತ್ತಲ್ಲ ಅದನ್ನು ತಗೊಂಡ್ಲಿಲ್ಲ. ಯಾಕೆ ಅವರಿಂದನೇ ಯಾಕೆ ತಗೊಂಡ್ಲಿಲ್ಲ ಅಂತಂದರೆ, ನಮ್ಮ ಆಪರೇಷನ್ ಸಿಂಧೂರ, ಪಹಲ್ಗಾಮ್ ಅಟ್ಯಾಕ್ ಈ ವಿಚಾರದಲ್ಲಿ ನಾಲಿಗೆ ಹರಿಬಿಟ್ಟಿದ್ದ ಈ ವ್ಯಕ್ತಿ. ಅದಕ್ಕೆ ಅಂಥವ್ರ ಹತ್ರ ನಾವ್ಯಾಕ್ರಿ ತಗೋಬೇಕು? ನಮ್ಮ ದೇಶದ ಬಗ್ಗೆ ಏನೇನೋ ಮಾತಾಡೋದು, ನಮ್ಮ ದೇಶದ ಬಗ್ಗೆ ಕೌಂಟರ್ ಕೊಟ್ಟು ಮಾತಾಡೋದು, ಆಮೇಲೆ ತುಚ್ಛವಾಗಿ ಮಾತಾಡೋದು, ಈ ಥರ ಮಾತಾಡೋರ ಹತ್ರ ನಾವು ಯಾಕೆ ಕಪ್ ತಗೋಬೇಕು? ನಾವು ಗೆದ್ದಿದ್ದೀವಿ ಸಾಕು ನಮಗೆ. ಅಂಥವ್ರ ಹತ್ರ ಕಪ್ ತಗೊಂಡು ನಮಗೇನು ಆಗಬೇಕಾಗಿರೋದು ಏನಿದೆ? ನಾವು ಭಾರತೀಯರು, ನಾವು ಎಲ್ಲಿ ಹೋದ್ರೂ ಸ್ವಾಭಿಮಾನವನ್ನು ಬಿಡೋದಿಲ್ಲ. ನಮ್ಮನ್ನು ನಾವು ಗೌರವಿಸ್ಕೊಳ್ತೀವಿ ಫಸ್ಟು. ನಮಗೆ ಯಾರು ಗೌರವ ಕೊಡ್ತಾರೋ ಅವ್ರಿಗೆ ಗೌರವ ಕೊಡ್ತೀವಿ ಸೆಕೆಂಡು. ಸೊ ಎಲ್ಲಿ ನಮಗೆ ಗೌರವ ಇರೋದಿಲ್ವೋ ಅಲ್ಲಿ ನಮ್ಮ ಚಪ್ಪಲಿನೂ ಬಿಡಲ್ಲ ಅನ್ನೋದು ಅಂತಾರಲ್ಲ, ಆ ಥರ ಸ್ಟೇಜಿಂದ 15ರಿಂದ 20 ಅಡಿ ದೂರದಲ್ಲೇ ನಿಂತಿದ್ರು. ಬೇಕೇ ಆಗಿಲ್ಲ ನಮಗೆ ಅಂತ. ಸಕ್ಕದಾಗಿತ್ತು ನಿನ್ನೆ ಮಾತ್ರ. ಸೊ ಇದರ ನಡುವೆ ಪಾಕಿಸ್ತಾನದವ್ರದ್ದು ಒಂದು ಹೈಡ್ರಾಮಾ ನಡೀತು ಔಟ್ ಟೀಮ್ದು. ಅದೇನು, ರನ್ನರ್ ಅಪ್ ಬಹುಮಾನ ಪಡೆಯೋದಕ್ಕೆ ಪಾಕ್ ಆಟಗಾರರನ್ನು ವೇದಿಕೆ ಮೇಲೆ ಕರೆಯಲಾಯಿತು. ಒಲ್ಲದ ಮನಸ್ಸಿನಿಂದಲೇ ಪಾಕ್ ಆಟಗಾರರು ವೇದಿಕೆಗೆ ಬಂದು ಬಾಂಗ್ಲಾ ಕ್ರಿಕೆಟ್ ಮುಖ್ಯಸ್ಥರಿಂದ ಬಹುಮಾನ ಸ್ವೀಕರಿಸಿದ್ರು. ನಾಯಕ ಸಲ್ಮಾನ್ ಚೆಕ್ಕನ್ನು ಸ್ವೀಕರಿಸಿ ಅದನ್ನು ವೇದಿಕೆ ಮೇಲೆ ಎಸೆದೋಡ್ರು. ಭಾರಿ ಒಳ್ಳೆ ಕೆಲಸ. ಮೊದಲೇ ಅಲ್ಲಿ ಆರ್ಥಿಕ ವ್ಯವಸ್ಥೆ ಏನಿದೆ ಅಂತ ಗೊತ್ತು. ಸೊ ಅದ್ರ ಮಧ್ಯದಲ್ಲಿ ಇವರಿಗೇನೋ ಒಂಚೂರು ಕಾಸು ಬಂದಿತ್ತು, ಅದನ್ನಾದ್ರೂ ತಗೊಂಡು ಹೋಗ್ಬೋದಿತ್ತೇನೋ, ಅದನ್ನು ಚೆಕ್ನ ಹರಿದು ಬಿಸಾಕಿದ್ರು. ಫೈನ್, ಅದರಿಂದ ಯಾರಿಗೂ ಏನು ಲಾಸ್ ಇಲ್ಲ. ಲಾಸ್ ಆಗಿದ್ದು ಅವ್ರಿಗೇನೆ. ಚೆಕ್ ಸ್ವೀಕರಿಸಿದ್ರೆ ಅವ್ರಿಗೆ ಹಣ ಬರ್ತಿತ್ತು. ಪಾಕಿಸ್ತಾನ ಆರ್ಥಿಕ ಭಾರಿ ಅಭಿವೃದ್ಧಿ ಆಗಿರೋ ದೇಶ ಅಲ್ಲ, ಗೊತ್ತಿದೆಯಲ್ಲ ನಮಗೆ ಅಲ್ಲಿ ಏನೇನು ಪರಿಸ್ಥಿತಿ ಇದೆ ಅಂತ. ತಗೊಂಡೋಗಿದ್ರೆ ಏನಾದ್ರು ಆಗ್ತಿತ್ತು, ತಗೊಂಡೋಗ್ಲಿಲ್ಲ. ಬೇಡ ನಿಮ್ಮ ದುರಹಂಕಾರ, ನಮಗೇನು ಲಾಸು, ಯಾರಿಗೆ ಲಾಸು? ಚೆಕ್ ಹರಿದಾಕ್ ಹೋದ್ರು. ಆಮೇಲೆ ಮೋಸ್ಟ್ಲಿ ತಗೋಬೋದು, ಹೆಂಗೋ ಮಿಸ್ ಆಗಿ ಹರಿದಾಕ್ಬಿಟ್ವಿ ಕೊಡಿ ಅಂತ ತಗೋಬೋದು. ಪಾಕಿಸ್ತಾನದವ್ರದ್ದು ಹಾಗೆ ಅಲ್ವಾ, ಹಿಂದೊಂದು ಮುಂದೊಂದು ನರಿಬುದ್ಧಿ, ಮರ್ಯಾದೆ ಇಲ್ದಿದ್ದವರು. ಸೊ ಇದ್ರ ಮಧ್ಯದಲ್ಲಿ ಸ್ಟೇಡಿಯಂನಲ್ಲಿ ಮೋದಿ ಮೋದಿ ಅನ್ನೋ ಕೂಗು ಕೇಳಿ ಬಂದಿದ್ದು. ಪಾಕ್ ಆಟಗಾರರು ಬಹುಮಾನ ಸ್ವೀಕರಿಸೋಕೆ ವೇದಿಕೆಗೆ ಕಾಲಿಡ್ತಾ ಇದ್ದ ಹಾಗೇನೆ ಭಾರತೀಯ ಅಭಿಮಾನಿಗಳು ಮೋದಿ ಮೋದಿ ಅಂತ ಕೂಗಿ ಪಾಕ್ ಆಟಗಾರರನ್ನು ಕಿಚಾಯಿಸಿದ್ರು. ಸೊ ಇದರ ನಡುವೆ ಇನ್ನೊಂದಷ್ಟು ಹೈಡ್ರಾಮಾಗಳು ನಡೀತು. ಏನೇನು ನಡೀತು ಅಂತಂದರೆ, ವಿಮಾನ ಪತನ ಸಂಭ್ರಮ ಆಗಿದ್ದಿದ್ದು. ರೌಫ್ಗೆ ಬೂಮ್ರಾ ಸರಿಯಾಗಿ ಕೌಂಟ್ರ್ ಕೊಟ್ಟಿದ್ದಾರೆ. ಭಾರತ ವಿರುದ್ಧ ಸೂಪರ್ 4 ಪಂದ್ಯದ ವೇಳೆ ಪಾಕಿಸ್ತಾನ ಆಟಗಾರ ಹ್ಯಾರಿಸ್ ರೌಫ್ ವಿಮಾನ ಪತನ ರೀತಿ ಕೈಸನ್ನೆ ಮಾಡಿದರು. ಆಪರೇಷನ್ ಸಿಂಧೂರ ವೇಳೆ ಭಾರತೀಯ ವಿಮಾನ ಪತನಗೊಂಡಿದ್ವು ಎಂಬ ರೀತಿಯಲ್ಲಿ ರೌಫ್ ವರ್ತಿಸಿದರು. ಇದಕ್ಕೆ ಭಾನುವಾರ ಪಂದ್ಯದಲ್ಲಿ ಜಸ್ಪ್ರೀತ್ ಬೂಮ್ರಾ ತಿರುಗೇಟು ನೀಡಿರೋದು. ರೌಫರ್ನ ಬೋಲ್ಡ್ ಮಾಡಿದ ಬೂಮ್ರಾ ರೌಫ್ ಶೈಲಿಯಲ್ಲೇ ವಿಮಾನ ಪತನದ ರೀತಿ ಕೈಸನ್ನೆ ಮಾಡಿ ಸಂಭ್ರಮಿಸಿದರು. ಇದರ ಫೋಟೋ ವಿಡಿಯೋಗಳು ಭಾರಿ ವೈರಲ್ ಆಗಿದೆ. ಸೊ ಬೂಮ್ರಾ ಸರಿಯಾಗೇನೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಯಾಕಂದರೆ ನೋಡಿ, ಈ ಸ್ಪೋರ್ಟ್ಸ್ ಮ್ಯಾನ್ಸ್ಗಳು ಯಾವಾಗಲೂ ಸ್ಪೋರ್ಟಿವ್ ಆಗಿರಬೇಕು ಅಂತ ಹೇಳ್ತಾರೆ. ಎದುರಾಳಿಗಳು ಯಾರೇ ಇದ್ರೂ ಕೂಡ
ಅವ್ರ ಜೊತೆಗೆ ಚೆನ್ನಾಗಿರಬೇಕು. ನಾವು ಅಖಾಡದಲ್ಲಿ ಅಂದರೆ ಫೀಲ್ಡಲ್ಲಿ ಇದ್ದಾಗ ಮಾತ್ರ ನಾವು ಎದುರಾಳಿಗಳು, ಅದನ್ನು ಹೊರಗಡೆ ಬಿಟ್ಟರೆ ನಾರ್ಮಲ್ ಆಗಿರಬೇಕು ಅಂತ. ಈ ಪಾಕಿಸ್ತಾನದ ಹಂಗಲ್ಲ, ಜಟ್ಟಿ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅಂತಾರಲ್ಲ, ಹಾಗೆ 4 ಕಾಸಿನ ಮರ್ಯಾದೆ ಇಲ್ಲ. ಎಲ್ಲದರಲ್ಲೂ ಸೋಲೋದೇ ಇವ್ರದ್ದು ಹಣೆ ಬರ ಇರೋದು. ಯುದ್ಧ ಅಂತ ತಗೊಳ್ಳಿ, ಸೋಲ್ತಾರೆ, ಒಳೋಗ ಅಮೆರಿಕದ ಕಾಲಿಡಿತಾರೆ, ಅಯ್ಯೋ ಭಾರತೀಯರಿಗೆ ಹೇಳಿ ಯುದ್ಧ ಮಾಡಬೇಡಿ ಅಂತ. ಮ್ಯಾಚ್ ಅಂತ ಬನ್ನಿ, ಇಲ್ಲೂ ಸೋಲ್ತಾರೆ, ಆದರೂ ದುರಹಂಕಾರ ಮಾತ್ರ ಕಮ್ಮಿ ಇಲ್ಲ. ಸೊ ನಮ್ಮ ವಿಮಾನ ಪತನ ಆಗಿದೆ ಅನ್ನೋ ರೀತಿಯಲ್ಲಿ ಯಾವಾಗ ಆಪರೇಷನ್ ಸಿಂಧೂರ ನಡೀತಲ್ಲ, ಆಗ ನಡೆದಂಥ ಮ್ಯಾಚಸ್ಗಳಲ್ಲಿ ಹೀಗೆ ವಿಮಾನ ಹಿಂಗೆ ಪತನ ಆಯಿತು ಅನ್ನೋ ಥರ ತೋರಿಸಿದ್ದು. ಅದಕ್ಕೆ ನಾವು ಕೌಂಟ್ರ್ ಕೊಡಬೇಕಲ್ಲ, ಸರಿಯಾಗಿ ಕೊಡಬೇಕು, ಕೊಟ್ಟರೆ ಸುಮ್ಮನೆ ಕೊಡಬಾರ್ದು. ಅದಕ್ಕೇ ಬೂಮ್ರಾ ಸರಿಯಾಗಿ ತಿರುಗೇಟನ್ನು ಕೊಟ್ಟಿರೋದು. ನೀಟಾಗಿ ತೋರಿಸಿದ್ರು, ಹೀಗೆ ಹೋಗಿ ಹೀಗೆ ಬಿತ್ತು ಅನ್ನೋ ಥರದಲ್ಲಿ ಅವರು ವಿಕೆಟ್ ಬೋಲ್ಡ್ ಆಗ್ತಿದ್ದಂಗೆ ತೋರಿಸಿದ್ರು. ಆಮೇಲೆ ಪಾಕಿಸ್ತಾನ ನಾಯಕನ ಜೊತೆಗೆ ಟ್ರೋಫಿಗೆ ಫೋಟೋಶೂಟ್ಗೆ ನಿಲ್ಲೇ ಇಲ್ಲ ಸೂರ್ಯಕುಮಾರ್. ನಾನು ಯಾಕೆ ಅವ್ರ ಜೊತೆ ಫೋಟೋಶೂಟ್ ಮಾಡ್ಕೋಬೇಕು, ಹೆಂಗೂ ಟ್ರೋಫಿ ನಮ್ಮದು ಅಂತ ನಮಗೆ ಗೊತ್ತಿದೆ, ಟ್ರೋಫಿನ ತಗೊಳ್ಳಲ್ಲ ಅನ್ನೋದು ನಮಗೆ ಗೊತ್ತಿದೆ, ಇನ್ಯಾಕೆ ಹೋಗಿ ಆ ಟ್ರೋಫಿ ಮುಂದೆ ನಿಂತ್ಕೊಂಡು ಫೋಟೋಶೂಟ್ ಮಾಡಿಸ್ಕೋಬೇಕು, ಅದು ಅವ್ರ ಜೊತೆಗೆ ಮಾಡಿಸ್ಕೊಳ್ಳಲಿಲ್ಲ. ಯಾವುದೇ ಟೂರ್ನಿ ಸರಣಿ ನಡೆಯುವಾಗ್ಲೂ ಟ್ರೋಫಿ ಜೊತೆಗೆ ನಾಯಕರ ಫೋಟೋಶೂಟ್ ನಡೆಯುವುದು ವಾಡಿಕೆ. ಅದರಲ್ಲೂ ಫೈನಲ್ಗೂ ಮುನ್ನ ಉಭಯ ತಂಡಗಳ ಆಟಗಾರರು ಟ್ರೋಫಿಯ ಎರಡೂ ಕಡೆಗಳಲ್ಲಿ ನಿಂತು ಫೋಟೋವನ್ನು ತೆಗೆಸಿಕೊಳ್ಳುವ ಸಂಪ್ರದಾಯ ಇದೆ. ಆದರೆ ಈ ಬಾರಿ ಏಷ್ಯಾ ಕಪ್ ಫೈನಲ್ಗೂ ಮುನ್ನ ಟ್ರೋಫಿ ಫೋಟೋಶೂಟ್ನಲ್ಲಿ ಭಾರತದ ನಾಯಕ ಸೂರ್ಯಕುಮಾರ್ ಭಾಗಿಯಾಗಲೇ ಇಲ್ಲ. ಪಾಕಿಸ್ತಾನ ನಾಯಕ ಸಲ್ಮಾನ್ ಆಗಾ ಏಕಾಂಗಿಯಾಗಿ ಟ್ರೋಫಿ ಜೊತೆ ನಿಂತು ಫೋಟೋ ತೆಗೆಸ್ಕೊಂಡಿದ್ದು ಒಳ್ಳೆಯದಾಯಿತು. ಯಾಕಂದರೆ ಅವ್ರಿಗೆ ಹೆಂಗೂ ಟ್ರೋಫಿ ಹೋಗಲಿಲ್ಲ, ಸೊ ಅದಕ್ಕೆ ಫೋಟೋನಾರೇ ಇಟ್ಕೊಳ್ಳಿ ಮನೇಲಿ ಫ್ರೇಮ್ ಹಾಕಿಸ್ಕೊಂಡು, ಅದಕ್ಕೆ ಫೋಟೋ ತೆಗೆಸ್ಕೊಂಡಿದ್ದಾರೆ. ನಮಗೆ ಪಕ್ಕ ಗ್ಯಾರಂಟಿ ಇತ್ತು ಟ್ರೋಫಿ ನಮಗೆ ಅನ್ನೋದು ಒಂದು, ಇನ್ನೊಂದು ನಾವು ಟ್ರೋಫಿ ತಗೊಳ್ಳಲ್ಲ ಅನ್ನೋದು ಕೂಡ ಗ್ಯಾರಂಟಿ ಇತ್ತು. ಹಾಗಾಗಿ ಟ್ರೋಫಿ ಜೊತೆಗೆ ಫೋಟೋನು ತಗೊಳ್ಳಿಲ್ಲ. ಸೊ ನಮಗದು ಬೇಕಾಗಿಲ್ಲ. ಅದು ಅವ್ರ ಜೊತೆಗೆ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋಶೂಟು ನಾವು ಶೇಕ್ ಹ್ಯಾಂಡೇ ಮಾಡೋದಕ್ಕೆ ರೆಡಿ ಇಲ್ಲ, ಇನ್ನು ಫೋಟೋಶೂಟ್ ಬೇರೆ ಮಾಡಿಸ್ಕೊಳ್ತಾರಾ? ಮಾಡಿಸ್ಕೊಳ್ಲಿಲ್ಲ. ಪಾಕ್ ಮಣಿಸಿ ಭಾರತ ಚಾಂಪಿಯನ್ ಆಗಿರೋದು. ಟೀಮ್ ಇಂಡಿಯಾ ಮುಡಿಗೆ ದಾಖಲೆಯ 9ನೇ ಬಾರಿ ಏಷ್ಯಾ ಕಪ್ ಕಿರೀಟ. ಸೊ ಹೆಗ್ಗಳಿಕೆ ಇದು. ಏಷ್ಯಾ ಕಪ್ನಲ್ಲಿ ಭಾರತ ದಾಖಲೆಯ 9ನೇ ಬಾರಿ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಭಾನುವಾರ ನಡೆದಂಥ 17ನೇ ಆವೃತ್ತಿಯ ಟೂರ್ನಿಯ ಫೈನಲ್ನಲ್ಲಿ ಟೀಮ್ ಇಂಡಿಯಾ ತನ್ನ ಬದ್ಧ ವೈರಿ ಪಾಕಿಸ್ತಾನದ ವಿರುದ್ಧ 5 ವಿಕೆಟ್ ರೋಚಕ ಗೆಲುವು ಸಾಧಿಸಿತು. ಇದರೊಂದಿಗೆ ಪಾಕಿಸ್ತಾನ 3ನೇ ಟ್ರೋಫಿ ಕನಸು ಭಗ್ನಗೊಂಡಿತ್ತು. ಗುಂಪು ಹಂತ ಹಾಗೂ ಸೂಪರ್ 4ನಲ್ಲಿ ಪಾಕಿಸ್ತಾನವನ್ನು ಸುಲಭದಲ್ಲಿ ಮಣಿಸಿದ್ದು ಭಾರತ ಫೈನಲ್ ಪಂದ್ಯದಲ್ಲಿ ಗೆಲ್ಲೋಕೆ ತಿಣುಕಾಡಿತು. ಬೌಲಿಂಗ್ ಆರಂಭದಲ್ಲಿ ಎಡವಿ ಬಳಿಕ ಪುಟಿದೆದ್ದ ಭಾರತ ಬ್ಯಾಟಿಂಗ್ನಲ್ಲೂ ಆರಂಭಿಕ ಕುಸಿತದ ಬಳಿಕ ಚೇತರಿಕೆ ಕಂಡಿತು. ನಿರ್ಣಾಯಕ ಘಟ್ಟದಲ್ಲಿ ತಿಲಕ್ ವರ್ಮಾ, ಶಿವಮ್ ದುಬೆ ಹೋರಾಟ ತಂಡಕ್ಕೆ ಟ್ರೋಫಿಯನ್ನು ತಂದುಕೊಟ್ಟಿತು. ಮೊದಲು ಬ್ಯಾಟ್ ಮಾಡಿದ ಪಾಕಿಸ್ತಾನ ಸ್ಫೋಟಕ ಆರಂಭದ ಹೊರತಾಗಿಯೂ ಕಲೆ ಹಾಕಿದ್ದು 146 ರನ್. ತಂಡ 19.1 ಓವರ್ಗಳಲ್ಲೇ ಆಲ್ಔಟ್ ಆಯಿತು. ಇದು ಸಣ್ಣ ಮೊತ್ತವೇ ಆಗಿದ್ದರೂ ಪಾಕ್ನ ಮಾರಕ ದಾಳಿ ಮುಂದೆ ಭಾರತ ಕುಸಿದು ಬೀಳುತ್ತೇನೋ ಅನ್ನುವಂಥ ಆತಂಕ ಎದುರಾಗಿತ್ತು. ಆದರೆ 19.4 ಓವರ್ಗಳಲ್ಲಿ ಜಯಗೊಳಿಸಿತು. ಇನ್ನು ಪಾಕ್ ಮಹಾ ಕುಸಿತ ಆಯಿತು. ನೋಡ್ತಾ ಇದ್ದ ಹಾಗೇ ವಿಕೆಟ್ಗಳ ಪತನ ಆಯ್ತಾ ಹೋಯಿತು. ಇನ್ನು ಟ್ರೋಫಿ ಇಲ್ಲದೆ ಸಂಭ್ರಮಿಸಿದ್ದಾರೆ ಭಾರತೀಯರು. ಟ್ರೋಫಿ ಕೈಯಲ್ಲಿ ಇದೆ ಎಂಬ ರೀತಿ ನಾಯಕ ಸೂರ್ಯಕುಮಾರ್ ಸಂಭ್ರಮಿಸಿರೋದು. ಟ್ರೋಫಿ ತಗೊಂಡ್ಲಿಲ್ವಲ್ಲ ನಾವು, ಹಂಗಂತ ನಾವು ಎಂಜಾಯ್ ಯಾಕೆ ಮಾಡದೇ ಇರಬೇಕು, ನಾವು ಎಂಜಾಯ್ ಮಾಡ್ಬೋದು. ಸೊ ಒಂದು ಕೈಯಲ್ಲಿ ಟ್ರೋಫಿ ಹಿಂಗೆ ಎತ್ತಿಟ್ಕೊಂಡಿದ್ದೀವಿ ಅಂತ ನಿಧಾನಕ್ಕೆ ಆ ಟ್ರೋಫಿನ ಹಿಡ್ಕೊಂಡು ಬಂದು ಕೊಟ್ಟೋರ್ ಥರ ಮಾಡಿ ಕೂಗಾಡಿ ಸೆಲೆಬ್ರೇಷನ್ ಮಾಡಿದ್ದಾರೆ. ಸೆಲೆಬ್ರೇಷನ್ ಅಂತೂ ಮಾಡದೆ ಅಂತೂ ಇಲ್ಲ, ಸೆಲೆಬ್ರೇಷನ್ ಮಾಡಿದ್ದಾರೆ. ಕೈಯಲ್ಲಿ ಟ್ರೋಫಿ ಒಂದಿಲ್ಲ, ಆದರೆ ತಗೊಂಡಿರೋ ಥರ ಎತ್ಕೊಂಡು ಬಂದಿರೋ ಥರ, ಆಮೇಲೆ ತಂಡಕ್ಕೆ ಕೊಟ್ಟಿರೋ ಥರ, ತಂಡದವರೆಲ್ಲ ಕುಣಿದು ಕುಪ್ಪಳಿಸಿರೋ ಥರ ಎಂಜಾಯ್ ಮಾಡಿದ್ದಾರೆ. ಇನ್ನು BCCIನಿಂದ 21 ಕೋಟಿ ಬಹುಮಾನ. ಏಷ್ಯಾ ಕಪ್ ಗೆದ್ದ ಭಾರತ ತಂಡದ ಆಟಗಾರರು ಹಾಗೂ ಸಹಾಯಕ ಸಿಬ್ಬಂದಿಗೆ BCCI ಬರೋಬ್ಬರಿ 21 ಕೋಟಿ ನಗದು ಬಹುಮಾನವನ್ನು ಘೋಷಿಸಿದೆ. ಇದು ಏಷ್ಯಾ ಕಪ್ ಆಯೋಜಕರಾದ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ನಿಂದ ಚಾಂಪಿಯನ್ ತಂಡಕ್ಕೆ ಸಿಗುವ ಮೊತ್ತಕ್ಕಿಂತ 10 ಪಟ್ಟು ಹೆಚ್ಚು ಟೂರ್ನಿಯ ಬಹುಮಾನ ಮೊತ್ತವಾಗಿದೆ. ಭಾರತಕ್ಕೆ 7.6 ಕೋಟಿ ಲಭಿಸಿತು. ರನ್ನರ್ ಅಪ್ ಪಾಕಿಸ್ತಾನಕ್ಕೆ ಏಷ್ಯಾ ಕ್ರಿಕೆಟ್ ಮಂಡಳಿಯಿಂದ 1.3 ಕೋಟಿ ರೂಪಾಯಿ ಬಹುಮಾನ ದೊರೆಯಿತು. ಅಭಿಷೇಕ್ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಂಡ್ರು. ಇನ್ನು ಇದೇ ಸಂದರ್ಭದಲ್ಲಿ ಒಂದಷ್ಟು ಹೈಡ್ರಾಮಾಗಳು ನಡೀತು ಅಂತ ಹೇಳ್ತಾ ಇದ್ವಲ್ಲ, ಅದು ಒಂದೆರಡರಲ್ಲಿ ಹೈಡ್ರಾಮಾ ನಡೆದಿಲ್ಲ. ಪಂದ್ಯದ ಟಾಸ್ಗೆ 2 ನಿರೂಪಕರು ಬಂದಿರೋದು. ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಇದೇ ಮೊದಲಂತ ಈ ಥರ ಆಗಿರೋದು. ಏಂತಿಕೆ ನೋಡೋಣ ಬನ್ನಿ. ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಇದೇ ಮೊದಲ ಬಾರಿಗೆ ಪಂದ್ಯವೊಂದರ ಟಾಸ್ ವೇಳೆ 2 ನಿರೂಪಕರು ಕಾಣಿಸ್ಕೊಂಡಿದ್ದು, 2 ಆ್ಯಂಕರ್ಸ್ ಬಂದಿರೋದು. ಭಾರತ ಪಾಕಿಸ್ತಾನದ ಮೊದಲೆರಡು ಪಂದ್ಯಗಳಿಗೆ ನಿರೂಪಕರಾಗಿದ್ದ ರವಿಶಾಸ್ತ್ರಿ ಫೈನಲ್ನಲ್ಲೂ ನಿರೂಪಣೆ ಮಾಡಬೇಕಾಗಿತ್ತು. ಆದರೆ ರವಿಶಾಸ್ತ್ರಿಯನ್ನ ಬದಲಿಸಿ ಬೇರೊಬ್ಬ ನಿರೂಪಕರನ್ನು ನಿಯೋಜಿಸುವಂತೆ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ಗೆ ಪಾಕಿಸ್ತಾನ
ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಮನವಿ ಮಾಡಿತು. ಇದಕ್ಕೆ ಏಷ್ಯನ್ ಕ್ರಿಕೆಟ್ ಒಪ್ಪಲಿಲ್ಲ. ಬದಲಾಗಿ ರವಿಶಾಸ್ತ್ರಿ ಜೊತೆ ಪಾಕಿಸ್ತಾನ ವಖಾರ್ ಯೂನಿಸ್ರನ್ನ ನಿರೂಪಕರಾಗಿ ನೇಮಿಸಿತು. ಸೂರ್ಯಕುಮಾರ್ರನ್ನ ರವಿಶಾಸ್ತ್ರಿ ಸಂದರ್ಶನ ಮಾಡಿದ್ರೆ ಸಲ್ಮಾನ್ರನ್ನ ವಖಾರ್ ಮಾತನಾಡಿಸ್ತಾರೆ. ಅಲ್ಲೂ ಕೂಡ ರೇಸು, ನಾನು ಮಾಡಲ್ಲ, ಅವ್ರು ಮಾಡಲಿ ಇವ್ರು ಮಾಡಲಿ ಅಂತ. ಸೊ ಒಟ್ಟಿನಲ್ಲಿ ಟೋಟಲ್ ಆಗಿ ಗೆದ್ದಿದ್ದು ಒಂದು ಕಡೆ ಖುಷಿ ಆದರೆ ನಾವು ಆತ್ಮಗೌರವವನ್ನು ಉಳಿಸ್ಕೊಂಡಿದ್ದು ಇನ್ನೊಂದು ಕಡೆ ಖುಷಿಯಾಗಿದೆ.